ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೂತೆ ನಾನಾಗ. ಬರೋರೆ ಹೇಗಿತ್ತು ನಾನು ಹಾಡಿದ್ದು? ಹಾಡಿದ್ದೇನೋ ಚಂದಾಗಿತ್ತು, ಆದ್ರೆ ಬಂದಿ ಸಿಗ್ರಿಸನ್ ಚಂದಾಗಿರ್ಲಿಲ್ಲ. ಬರೋರೆ ಅದು ಸಿಗ್ರಿಸನ್ ಅಲ್ಲ, ಸಿಚುವೇಶನ್. ಹೇಳಿದ್ರಿ ಜಾಡ. ಏನಿವತ್ತು ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದೀರಾ? ನಾನು ನೆನಪಾದ್ನ ಖುಷಿ ವಿಷಯ ನನ್ನ ಹತ್ರ ಹೇಳ್ಕೋಬೋದಲ್ವಾ ಅಂದೆ. ಕಸ ಗುಡಿಸ್ತಾ ಇದ್ನಲ್ವಾ, ಅದಕ್ಕೆ ಪದ ಬಿಟ್ಕೊಂಡು ಕಸ ಗುಡಿಸ್ತಾ ಇದ್ದಿ. ಬರೋರೆ ನಿಮ್ದು ಕೋಗಿಲೆ ಅಂತ ಧ್ವನಿ ಬರೀ ಕಸ ಗುಡಿಸುವಾಗ ಮಾತ್ರ ಅಲ್ಲ, ಎಲ್ಲ ಟೈಮಲ್ಲೂ ಹಾಡ್ಬೋದು. ಎಲ್ಲ ಟೈಮಲ್ಲೂ ಆಡ್ಕೊಂಡ್ ಕೂತಿದ್ರೆ ನಮ್ಮ ಮಟ್ಟಿಗೆ ಆಮೇಲೆ ನೀವು ಮಾಡ್ಕೊಟ್ಟಿರಿಯಾ? ನೀವು ಅಂದ್ರೆ ಬರೀ ಮನೆ ಕೆಲಸ ಏನು, ಎಲ್ಲ ಕೆಲಸ ನಾನೇ ಮಾಡ್ಬಿಡ್ತೀನಿ. ನಿಮಗೆ ಕಷ್ಟ ಆದ್ರೂ ನಾನು ಸಹಾಯ ಮಾಡ್ತೀನಿ ಅಂದೆ. ಎಷ್ಟೇ ಕಷ್ಟ ಆದ್ರೂ ನಮ್ಮ ಮಟ್ಟಿಗೆ ಆಮೇಲೆ ನಾವೇ ಮಾಡ್ಕೊಬೇಕು, ಅದೇ ಚಂದ. ಆಹಾ ಮುತ್ತಿನಂತ ಮಾತು ಪಾರೋರೆ. ಅದೇನೋ ಗೊತ್ತಿಲ್ಲ ಪಾರೋರೆ, ಇತ್ತೀಚೆಗೆ ಯಾರೇ ಸಹಾಯ ಕೇಳಿದ್ರು ಮಾಡ್ಬೇಕು ಅನ್ಸುತ್ತೆ. ಯಾನ ಇದ್ದಕ್ಕಿದ್ದಂಗೆ ಈ ಪಾಟಿ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ. ನಾಥ ಮಗುವಾದಿ ನಾವು ಅಪ್ಪನೂ ಅಮ್ಮನೂ ಇಲ್ಲ. ನಮ್ಮನ್ನ ನೀವೇ ಕಾಪಾಡ್ಬೇಕು. ಏನ್ರ ಗಂಟು ಮುಟ್ಟೆ ಸಮೇತ ಬಂದ್ಬಿಟ್ಟಿದ್ದೀರಾ? ಹೊತ್ಕೊಂಬರಕ್ ಯಾರು ಆಳ್ ಸಿಕ್ಲಿಲ್ಲ, ಅದಕ್ಕೆ ನಾವೇ ಹೊತ್ಕೊಂಡ್ ಬಂದ್ವಿ. ನೀವೇ ಕೂಲಿಯವ್ರ ತರ ಇದ್ದೀರಾ, ನಿಮ್ಗೆ ಯಾಕೆ ಬೇಕು ಕೂಲಿಯವರು? ಕರ್ಕೊಂಡ್ ಗೋಲಿ ಆಡಕ್ಕೆ. ಈ ಮಾತುಗಳನ್ನ ಬಿಟ್ಬಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಗೆ ಯಾಕೆ ಬಂದಿದ್ರಿ ಅದನ್ನ ಹೇಳಿ. ಪಾರವ್ರೆ, ನಾವ್ ಏನು ಅಂತ ಹೇಳೋದು, ನಾವಿದ್ದ ಜಾಗದಲ್ಲಿ ಬಿಲ್ಡರ್ ಬಾಲಣ್ಣ ಅನ್ನೋರು ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ. ಅದಕ್ಕೆ ಚಿಕ್ಕ ಪುಟ್ಟ ಮನೆಗಳಲ್ಲಿರೋರ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ. ಅವ್ನು ಖಾಲಿ ಮಾಡಿ ಅಂದ ತಕ್ಷಣ ನೀವು ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ರಾ? ನಾವು ಹೋಗಲ್ಲ ಅಂದಿದ್ಕೆ ಯಾರೋ ರೌಡಿಗಳನ್ನ ಬಿಟ್ಟು ನಮಗೆ ಹೊಡ್ಸಿ ಅಲ್ಲಿಂದ ಓಡಿಸ್ಬಿಟ್ರು. ಈಗ ಎಲ್ಲಿರ್ತೀರಪ್ಪ? ಸದ್ಯಕ್ಕೆ ನಮ್ಮ ಪಾಲಿಗೀಗ ಒಬ್ಬರೇ ಒಬ್ಬರೇ ಜಾನಿ ಬೈ ನೀವೊಬ್ಬರೇ. ನೀವ್ ಇಷ್ಟೆಲ್ಲ ಹೋಗ್ಲಿ ನನ್ನನ್ನ ಪೂಜೆ ಮಾಡಿದ್ರೆ ದೇವ್ರ ತರ ಕೂತಿರ್ಬೋದೇ ಹೊರತು ಹೊರ ಕೊಡಕ್ಕಾಗಲ್ಲ ಕಣ್ರ. ಜಾನಿಯವ್ರೆ, ಈಗ ಹೊಸಿವತ್ ಮುಂಚೆ ಹೇಳಿದ್ರಿ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿವ್ನಿ ಅಂತ. ಹೌದು ಬರೋರೆ, ನಿಮ್ಗೇನ್ ಸಹಾಯ ಬೇಕು ಹೇಳ್ರ? ಜಾನಿಬಾಯಿ, ನಮ್ಗೆ ಏನು ಬೇಡ, ನಮ್ಮ ಮನೆ ನಮ್ ವಾಪಸ್ ಸಿಗೋವರೆಗೂ ನಿಮ್ಮಲ್ಲಿ ಇಟ್ಕೊಂಡು ಊಟ ಹಾಕ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ ಕಣ್ರ. ಯಾಕೆ ಸಾಧ್ಯ ಇಲ್ಲ ಜಾನಿಯವ್ರೆ? ಬರೋರೆ, ನನ್ಗೂ ಇವ್ರನ್ನ ನಮ್ಮ ಮನೆ ಕರ್ಕೊಂಡೋಗಿ ಊಟ ಹಾಕಿ ನಮ್ಮನೇಲಿ ಇರಿಸ್ಕೋಬೇಕು ಅಂತ ಆಸೆ. ಅದ್ರಿಂತದೆಲ್ಲ ಮದುಗೆ ಇಷ್ಟ ಆಗಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಹಂಗ ಅನ್ಬಿಟ್ಟು ಇವ್ರನ್ನ ಬೀದಿಗೆ ತಳ್ಳಕ್ಕಾತ? ಬರೋರೆ, ಗಂಡು ಮಕ್ಳಲ್ವಾ, ಹೇಗೋ ಇರ್ತಾರ ಬಿಡಿ. ಜಾನಿಬಾಯಿ, ಹಾಗಂತ ನಾವು ಎಲ್ಲಂದ್ರಲ್ಲಿ ಉಳ್ಕೊಳಕ್ಕಾಗುತ್ತಾ? ನಮ್ಗೂ ಮಾನ ಮರ್ಯಾದೆ ಪ್ರಾಣ ಎಲ್ಲ ಇದೆ. ಒಂದು ಪಕ್ಷ ಮಾನ ಕಳ್ಕೊಂಡಿರ್ತೀನಿ, ಆದ್ರೆ ಪ್ರಾಣ ಕಳ್ಕೊಂಡು ಒಂದು ಸೆಕೆಂಡ್ ಬದುಕಿರಲ್ಲ. ಬಾಂಡ್ಲಿ, ಏನ್ ದೊಡ್ಡ ಬುದ್ಧಿವಂತರ ಡೈಲಾಗ್ ಹೊಡೆದ್ಬಿಟ್ಟೆ ಅಲ್ವಾ? ಪ್ರಾಣ ಕಳ್ಕೊಂಡ್ರೆ ನೀನ್ ಮಾತ್ರ ಅಲ್ಲ, ಯಾರು ಬದುಕಿರಕ್ಕಾಗಲ್ಲ. ಈಗೇನು ನಮ್ಮಿಬ್ರಿಗೂ ನಿಮ್ ಮನೇಲಿ ಇಟ್ಕೊಳಕ್ ಜಾಗ ಕೊಡ್ತಿರೋ ಇಲ್ವೋ? ಇದೇ ಮಾತನ್ನ ಪಾರೋರು ಕೇಳಿದ್ರೆ ತಕೊಂಡು ಹೋಗ್ಬಿಡ್ತಾ ಇದ್ದೆ. ಸ್ವಲ್ಪ ದಿನ ಹೊರಗಡೆ ಇರ್ರು, ಬದುಕೋದು ಹೇಗೆ ಅಂತ ಗೊತ್ತಾಗುತ್ತೆ. ಆಗಲ್ಲ, ನನ್ಗೆ AC ಇಲ್ದೆ ಬೀದಿಲ್ ಮಲ್ಗಕ್ ಆಗಲ್ಲ. ಸೂರ್ಯವ್ರೆ, ನೀವ್ ಯಾರು ಯೋಚನೆ ಮಾಡ್ಬಿಡಿ. ನಿಮ್ ಮನೇಲಿ ಇಟ್ಕೊಳಕ್ ಜಾಗ ಕೊಟ್ರೆ ನಾವ್ ಯೋಚನೆ ಮಾಡಲ್ಲ. ರಾಜು, ಅದ್ ನಮ್ಮ ಅತ್ತೆಯವ್ನ್ ಕೇಳ್ಬಿಟ್ಟು ಹೇಳ್ತೀನಿ. ಫೋನ್ ಬರ್ತದೆ. ಅತ್ತೆವ್ವ, ಸೂರ್ಯವರು ಮತ್ತೆ ರಾಜು ಅವರು ಸತ್ತೋಗ್ಬಿಟ್ರ? ಇಲ್ಲ ಅತ್ತೆವ್ವ. ಮತ್ತೇನಾಯ್ತು ಹೇಳು ಕೂಸು? ಅವ್ರಿದ್ದ ಅಟ್ಟಿನ ಯಾರೋ ಬುಲ್ಡರ್ ಬಂದು ಖಾಲಿ ಮಾಡಿಸಿ ಅವ್ರನ್ನ ಒದ್ದು ಆಚೆಗೆ ಹಾಕ್ಬಿಟ್ಟವ್ರಂತೆ. ಅದು ಬುಲ್ಡರ್ ಅಲ್ಲ, ಬಿಲ್ಡರ್. ಹೇಳಿದ್ರಿ ಜಾಡ. ಅಯ್ಯೋ ಪಾಪ, ಅವರಿಬ್ರು ತರ್ಲೆ ಆದ್ರೂ ಹಸ್ಗೂಸಿದ್ದಾಗೆ. ಅವ್ರ ಸಮಸ್ಯೆ ಪರಿಹಾರ ಆಗೋ ತನಕ ನಮ್ಮ ಅಟ್ಟಿಲೆ ಇಟ್ಕೊಂಡು ಊಟ ಹಾಕು. ಆಯ್ತು ಅತ್ತೆವ್ವ, ನೀವ್ ಹೇಳ್ದಾಗೆ ಮಾಡ್ತೀನಿ. ಬಾಯ್. ಸರಿ ಕೂಸು. ಏನಂದ್ರು ಪರವ್ರೆ? ಇವ್ರನ್ನ ಮನೇಲಿ ಇರ್ಸ್ಕೊಳ್ಳೋದು ಬೇಡ, ಇಮಿಡಿಯೇಟ್ ಮನೆಯಿಂದ ಆಚೆ ಹಾಕ್ಬಿಡು ಅಂದ್ರ? ಇಲ್ಲ ಜಾನಿಯವರೇ, ಇವ್ರನ್ನ ನಮ್ಮ ಮಟ್ಟಿಲೇ ಇದ್ಕೊಂಡು ಚಿಕ್ಕೂಸ್ತರ ಚಂದಾಗಿ ನೋಡ್ಕೊ ಅಂತ ಹೇಳಿದ್ರು. ಶಂಕರೇಶ್ವರ, ಒಳ್ಳೇದು ಮಾಡಪ್ಪ. ಈ ಪಾರು ಬಡ್ಡತ್ತದೆ ಯಾಕೆ ಇಲ್ಲಿ ಬಂದು ಮನೆ ಕಡ? ಇವಳು ಹೆಂಗೆ ಬಿಟ್ರೆ ಏನೇನೋ ಮಾಡಾಕ್ ಬಿಡ್ತಾಳೆ. ಪಾರು ಪಾರು ಮಾತಾಡ್ತಾ ಇಲ್ವಲ್ಲಪ್ಪ, ಮಾತ್ರೆ ತಕೊಂಡ್ಬಿಟ್ಟಿದ್ದಾಳೆ, ಹೆಂಗೋ ಮಾಡ್ತೀನಿ. ಪುಲ ಬಡ್ಡತ್ತದೆ. ನಾಲ್ಗ ಆಚೆ ಬಿಟ್ಕೊ ಮಲಗಿರೋದು ನೋಡ್ಬಿಟ್ಟು ದಯ್ಯ ಅಂತ ಎದ್ರಕೊಂಬಿಟ್ಟಲ್ಲಪ್ಪ. ಮಾಡ್ತೀನಿ. ಅಡಕೆ ಕಬುಲ, ಅಡಕೆ ಕಬುಲ.
ಏನಪ್ಪ ಅಳ್ಳಾಡ್ತಾ ಇಲ್ವ ಹೋಗಿಬಿಟ್ನೆ ಹೆಂಗೋ ಉಸಿರಾಡ್ತಾವನೆ ಅಡಕೆ ಕಬುಲ ಬಾಯಿ ಮುಚ್ಕೊ ಒಳಕೋಗ್ಬಿಡ್ತೀನಿ ನೋಡ್ರೆ ಯಾಕೆ ಹೊಡೆದ್ರಿ ಅಡ ನಮ್ಮಟ್ಟಿ ಒಳಕ ಅದು ನನ್ನ ಕ್ವಾಣ ಒಳಕ್ ಬಂದು ನನ್ನ ದಂಡಲ್ಲೇ ಮಲಿಕೊಳ್ಳೋದಲ್ದೆ ಯಾಕೆ ಹೊಡೆದ ಅಂತ ಬೇರೆ ಕೇಳಿಯಾ ಯಾಕೆ ಕೂಡ ಬಂದು ಮಲಿಕೊಂಡ ಹಾಲಲ್ಲಿ ನಿದ್ದೆ ಬರ್ಲಿಲ್ಲ ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ ಇಲ್ಲಿಗೆ ಬಂದು ಮನಿಕಂತ ಯಾರು ಹೇಳ್ದವ್ರು ಆಪ್ತ ರಕ್ಷಕಿ ಪಾರು ಅವರು ನನಗೆ ಗೊತ್ತಿಲ್ದಂಗ ನಿನ್ನ ಹಟ್ಟಿ ಒಳಕ್ ಬಿಟ್ಕೊಂಡಿದ್ದಾಳ ಮಾಡ್ತೀನಿ ಪಾರು ಏ ಪಾರು ಬಂದಿ ಶ್ರೀ ರಾಮಚಂದ್ರ ಗೌಡ್ರೆ ಯಾನ ಒತ್ತಾರೆ ಈ ಪಾಟಿ ಗೆಪ್ತಿ ಮಾಡ್ಕೋತಿದ್ರಲ್ಲ ಗೆಪ್ತಿ ಮಾಡ್ಕೊಳ್ಳೋದು ಹಂಗಿರ್ಲಿ ಈ ಕೆಕ್ಕ ಬುಲ ಬೊಡ್ಡೆದನ್ನ ಹಟ್ಟಿ ಒಳಗೆ ಸೇರ್ಸ್ಕೊಂಡವ್ರು ಯಾರೋ ಬುಲ್ಡರ್ ಬಂದು ಇವ್ರನ್ನ ಒದ್ದು ಓಡಿಸ್ಬಿಟ್ಟವ್ರಂತೆ ಪಾರು ಅವರೇ ಅದು ಬುಲ್ಡರ್ ಅಲ್ಲ ಬಿಲ್ಡರ್ ಹೇಳಿದ್ರಿ ಜಾಡ ಅದೆಂತದ್ದು ದೊಡ್ಡ ದೊಡ್ಡ ಅಡ್ಡಿಗಳು ಕಟ್ಟಗೋಸ್ಕರ ಇವ್ರನ್ನ ಬೀದಿ ಪಾಲ್ ಮಾಡ್ಬಿಟ್ಟವ್ರೆ ಇನ್ಮ್ಯಾಕೆ ಇವ್ರು ನಮ್ಮ ಮಟ್ಟಿಲೇ ಇರ್ತಾರೆ ಇವ ನಮ್ಮ ಮಟ್ಟಿಲಿ ಇರ್ಬೇಕು ಅಂದ್ರೆ ನನ್ನ ಪರ್ಮಿಷನ್ ಬೇಕು ನನ್ನ ಪರ್ಮಿಷನ್ ಇಲ್ಲದೆ ಹೆಂಗ ಹಟ್ಟಿ ಒಳಗೆ ಸೇರ್ಸ್ಕೊಂಡೆ ಅತ್ತೆಯವ್ರು ಫೋನ್ ಮಾಡಿ ಕೇಳ್ದಿ ಇಂಥ ಟೈಮಲ್ಲಿ ನಾವು ಸಹಾಯ ಮಾಡ್ದೆ ಇನ್ಯಾರು ಸಹಾಯ ಮಾಡೋರು ಅದಕ್ಕೆ ನಮ್ಮ ಮಟ್ಟಿಲೇ ಇಟ್ಕೊಂಡು ಕೂಸ್ತರ ಚಂದಾಗಿ ನೋಡ್ಕೊಂತ ಹೇಳಿದ್ರು ನಿಮ್ಗೆ ಆ ಪಾಟಿ ಅನುಮಾನ ಇದ್ರೆ ಅತ್ತೆಯವ್ರನ್ನೇ ಫೋನ್ ಮಾಡಿ ಕೇಳ್ಕೊಳ್ಳಿ ಫೋನ್ ಮಾಡೋಕ್ಕೆಲ್ಲ ಈಗ ಟೈಮ್ ಇಲ್ಲ ಈಗ ದಿನನಿತ್ಯದ ಕಾರ್ಯ ಮುಗಿಸ್ಕೊಂಡ್ ಬರ್ತೀನಿ ಆಮೇಲೆ ನಿಮ್ಮ ತಿಥಿ ಕಾರ್ಯ ಮಾಡ್ತೀನಿ ಬಾರು ಇದಕ್ಕೆ ಬೀಗ ಹಾಕೊಂಡ್ ಮಡಿಕೊಂಡಿದೆ ಒಳಗ್ ನಾನಿದ್ದೇನಲ್ಲ ಅದಕ್ಕೆ ಅಂದ್ರೆ ನನಗ್ ಗೊತ್ತಿಲ್ದಂಗ ಇನ್ನೊಬ್ಬನ ಹಟ್ಟಿ ಒಳಗೆ ಸೇರಿಸ್ಕೊಂಡಿದೆಯಾ ಯಾವ ನಾವು ಬಿರ್ಬಿರ್ ನಾಚಕ್ ಬಾ ಇಲ್ಲೇನು ಕಪ್ಪಿ ಕುಣಿಸ್ತಾ ಇದ್ದಾನೆ ಅಲ್ಲಿ ಕಿರಿಯಾಕ ಹೋಗತ್ತಾಗ ನಾಚ್ಕ ಹೋಗೋದಂಗಿರ್ಲಿ ನೀವು ಒಳಕ್ ಹೋಗೋವರೆಗೂ ಹುಸಿ ಹುಷಾರು ಅಡ ಉಮ್ಮತ್ತೂರು ಮಿಳ್ಳ ಬಿರ್ನ ಆಚು ಬಡ ಲಾಕ್ ಓಪನ್ ಇದೆ ಬರ್ಬೋದು ಬರ್ನಿಲ್ಲ ಅಂದ್ರೆ ಬೆಡ ಪೆಟ್ಟು ಬಿಡ್ತೀನಿ ಬಾಚ್ಕ ಗೌಡ್ರೆ ಬರ್ತಾ ನೀರು ಯಾಕೆ ಟೆನ್ಷನ್ ತಗೋತೀರಾ ಹಂಗಂತಯ್ಯ ಕರಿಬೇಕು ಮಧುರ ಬನ್ನಿ ಗೌಡ್ರೆ ತಿಂಡಿ ಆಯ್ತಾ ಆಯ್ತು ನಿಮ್ಮ ಕೈಯಾರ ನೀವು ತಿನ್ಸಿರಿ ಇನ್ನೊಂದ್ಸರಿ ತಿಂತೀನಿ ಏನಂದ್ರೆ ನಮ್ದಾಯ್ತು ನಿಮ್ದಾಯ್ತಾ ಅಂದಿ ಆಯ್ತು ಗೌಡ್ರೆ ಏನಿವತ್ತು ಅಂಗಡಿಗೆ ಹೋಗಲ್ವಾ ಹೋಗ್ತಾ ಇದ್ದೀವಿ ಮಧುರ ಅವ್ರೆ ನಿಮ್ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅದಕ್ಕೆ ಬಂದಿ ಅನ್ನಿ ಏನ್ ವಿಷಯ ಗೌಡ್ರೆ ಮಧುರ ಅವ್ರೆ ನಮ್ಮ ಪಾರು ಹೊಸಿನೂ ಬುದ್ಧಿ ಇಲ್ಲ ದಂಡ ಪಟ್ಟಿತ್ತದು ಅನ್ನಿ ಯಾಕೆ ಏನಾಯ್ತು ಈಗ ನೋಡಿ ಮಧುರ ಅವ್ರೆ ಆ ಕೆಕ್ಕ ಬುಳ್ಗು ಉಮ್ಮತ್ತರು ಮಿಳ್ಳಿಗೂ ಅಟ್ಟಿ ಇಲ್ಲ ಅಂತ ನಮ್ಮ ಮಟ್ಟಿಗೆ ಕರ್ಕೊಂಬಂದು ಇರ್ಸ್ಕೊಂಡಲ್ಲ ಇದು ಎಷ್ಟ್ರ ಮಟ್ಟಿಗೆ ಸರಿ ನೀವೇ ಹೇಳಿ ಇದ್ರಲ್ಲಿ ತಪ್ಪೇನಿದೆ ಮಧುರ ಅವ್ರೆ ನೀವು ಪಾರು ಥರನೇ ಮಾತಾಡ್ತಾ ಇದ್ದಾರಲ್ಲ ಆ ಬಿಲ್ಡರ್ ಬಾಲಣ್ಣ ಬಂದು ಅವಾಜ್ ಆಗ್ತಾಗ ಆ ಬೊಡ್ಡೆ ತಾವ್ ಯಾಕೆ ಅಟ್ಟಿ ಬಿಟ್ಟು ಬರಬೇಕಿತ್ತು ಅವ್ರಿಗೂ ಅವಾಜ್ ಹಾಕ್ಬಿಡ್ಬೇಕಾಗಿತ್ತಪ್ಪ ಗೌಡ್ರೆ ಆ ಬಿಲ್ಡರು ರೌಡಿಗಳನ್ನ ಬಿಟ್ಟು ಅವ್ರನ್ನ ಮನೆಯಿಂದ ಆಚೆ ಹಾಕ್ಸಿದ್ದಾರೆ ಇಂಥ ಪರಿಸ್ಥಿತಿಲಿ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ನಿಮ್ಮನೆಗೆ ಬಂದಿದ್ದಾರೆ ತಿಂದು ತಿಂದು ಮೈನ ಎಮ್ಮ ತರ ಬೆಳೆಸ್ಕೊಂಡ್ರೆ ನಾಲ್ಕು ಬುಟ್ಟು ಕಳಿಸ್ಬೇಕಿತ್ತು ಅವ್ರ ಕೈಲಿ ಆಗ್ಲಿಲ್ಲ ಅದಕ್ಕೆ ನಿಮ್ಮನೆಗೆ ಬಂದಿದ್ದಾರೆ ಈಗ ನೀವೇ ಹೋಗಿ ಹೊಡೆದ್ ಬನ್ನಿ ತೊಂದ್ರೆ ಇಲ್ಲ ಬೇಡ ಬಿಡಿ ಗೌಡ್ರೆ ಒಂದ್ಸಲ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ ನೋಡಿ ಅವ್ರ ಇಂಥ ಪರಿಸ್ಥಿತಿಲಿ ನಿಮ್ಮನೆಗೆ ಬರ್ದೆ ಬೇರೆ ಎಲ್ಲಿ ಹೋಗ್ಬೇಕಿತ್ತು ನೀವು ಚಂದಾಗಿ ಹೇಳೋರಿ ಕಂಪುಡಿ ಮಧುರ ಅವ್ರೆ ಕಂಡವ್ರನ್ನೆಲ್ಲ ಹಟ್ಟಿಲಿ ಇಟ್ಕೊಂಡು ಉಣ್ಣಕ್ಕಿಕ್ಕ ಅವ್ರೇನ್ ನಮ್ ನಂಟ್ರ ಸರಿ ಫಾರ್ ಎಕ್ಸಾಂಪಲ್ ಇಂಥ ಪರಿಸ್ಥಿತಿ ನನಗ್ ಬಂದ್ರೆ ನೀವ್ ಏನ್ ಮಾಡ್ತೀರಾ ನಿಮಗೇನಾದ್ರು ಆ ಥರ ಆಗ್ಬಿಟ್ಟಿದ್ರೆ ನನ್ನ ಕ್ವಾಣಲ್ಲಿ ಇಟ್ಕೊಂಡ್ಬಿಡ್ತಾ ಇದ್ದಿ ಏನಂದ್ರೆ ನಿಮ್ಗೆ ಆ ಥರ ಪರಿಸ್ಥಿತಿ ಬರಕ್ ನಾ ಬಿಡಲ್ಲ ಅಂದಿ ನನ್ ಬಗ್ಗೆ ಯಾಕೆ ಅಷ್ಟೊಂದು ಕೇರ್ ಮಾಡ್ತೀರಾ ನಾನೇ ನಿಮ್ ರಿಲೇಟಿವಾ ಒಂದ್ರ ಸಂಬಂಧ ಬೆಳೆಸ್ಬಿಡದಿ ಮಧುರ ಅವ್ರೆ ಎದ್ರ ಬದ್ರ ಹಟ್ಟಿಯವ್ರು ಅಂದ್ಮೇಲೆ ಸಂಬಂಧ ನೋಡ್ಕೊಂಡು ಸಹಾಯ ಮಾಡಕ್ಕಾದ್ದ ಸೇಮ್ ಟು ಸೇಮ್ ಈಗ್ಲೂ ಅವ್ರನ್ನ ರಿಲೇಟಿವ್ಸ್ ಅನ್ಕೊಂಡು ಹೆಲ್ಪ್ ಮಾಡಿ ನಿಮ್ ಕೈಲಿ ಹೆಲ್ಪ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾನೇ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಎಂತ ಮಾತು ಅಂತ ಹೇಳ್ಬಿಟ್ರಿ ಮಧುರ ಅವ್ರೆ ಇಂಥ ಮಾತನ್ನ ಕೇಳಿಸ್ಕೊಳಕ್ಕಿಂತ ಆಕಾಶದಲ್ಲಿ ಗರುಡ ನಾನು ಆಗ್ಬಾರ್ದ ಚೂಡ ಮಧುರ ಅವ್ರೆ ನೀವು ಹೇಳೋದ್ಮೇಲೆ ಮುಗೀತು ನಾಳೆಯಿಂದ ಅವ್ರು ನಮ್ಮ ಮಟ್ಟಿಲಿ ಇರ್ತಾರೆ ನಮ್ಮ ಮಟ್ಟಿಲಿ ಉಣ್ತಾರೆ ನಮ್ಮ ಮಟ್ಟಿಲಿ ಮನಿಕತ್ತಾರೆ ಗೌಡ್ರೆ ಒಂದ್ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬೈ ಚಾನ್ಸ್ ನೀವೇನಾದ್ರೂ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಕೊಟ್ರೆ ಲೈಫಲ್ಲಿ ನಿಮ್ ಮುಖ ನೋಡಲ್ಲ ಹಾಯ್ ಪರೋರೆ ಆಯಕ್ ನಾನೇನ್ ಗೂಳಿಯಾ ಪರೋರೆ ಹಾಯ್ ಅಂದ್ರೆ ಹಾಯೋದಲ್ಲ ಮಾತಾಡ್ಸೋ ರೀತಿ ಓ ಹಂಗ ನಾನು ಹಿಂಗ ಅನ್ಕೊಂಡ್ಬಿಟ್ಟಿ ಏನ್ ಮಾಡ್ತಾ ಇದ್ದೀರಾ ನಾಟಿ ಹಾಕಿ ಕಾಳಕ್ಕೆ ಇಳ್ತಾವ್ನಿ
ಇನ್ನೇನ್ ಜಾನಿ ಅವರೇ, ಕಂಡು ಗಂಡ ಹೆಣ್ಣ ಅಂತ ಕೇಳ್ದಂಗೆ ನಾನ್ ನಾಷ್ಟ ಮಾಡ್ತಿರೋದು ನೋಡ್ತಿದ್ರು ಏನ್ ಮಾಡ್ತಿದ್ರಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಬೇಜಾರು ಮಾಡ್ಕೋಬೇಡಿ ಪಾರವ್ರೆ, ಸುಮ್ಮನೆ ತಮಾಷೆ ಮಾಡಿದೆ. ಪಾರವ್ರೆ, ನಾನೊಂದು ಕವನ ಬರ್ದಿದ್ದೀನಿ, ಹೇಳ? ಹೌದಾ? ನಂಗೂ ಕವನ ಅಂದ್ರೆ ಬೋ ಇಷ್ಟ. ನಾನು ಅಡ್ಗೆ ಮಾಡ್ತವನಲ್ಲ, ನಿಮ್ ದಂಡಕ್ ಬಂದ್ ಕೇಳಕ್ಕಾಗಲ್ಲ, ನೀವ್ ಅಲ್ಲಿಂದಾನೇ ಹೇಳಿ. ಈ ಕವನ ಕೇಳಿದ್ರೆ ನೀವು ನನ್ನ ಇಷ್ಟಪಡ್ತೀರಾ ಪಾರವ್ರೆ? ಏನಂದ್ರಿ? ಈ ಕವನ ಕೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದೆ. ಸರಿ ಹೇಳಿ. ನೈದಿಲೆಯ ನೆರಳಲ್ಲಿ, ಕೂದಲೆಳೆಯ ಅಂತರದಲ್ಲಿ, ನನ್ನ ನಿನ್ನ. ಬರೋರೆ ಏನ್ ತಿಂಡಿ? ಉಪ್ಪಿಟ್ಟು ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಲೇ ಬಾಂಡ್ಲಿ, ಹಂಗ ಅನ್ಕೊಂಡು ಬಾಯಲ್ಲಿರೋ ನೀರ್ನ ಬಾಂಡ್ಲಿ ಒಳಗೆ ಸೋರಿಸ್ಬೇಡ, ರೈಟ್ ಹೇಳು. ಓ ಜಾನಿ ಬಾಯ್, ಆರಾಮ? ಬರೋದ್ ಬಂದಿದ್ದೀರಾ, ನಿಮ್ಗೂ ಒಂದ್ ಸ್ವಲ್ಪ ಕೊಡ್ತೀನಿ, ತಿನ್ಬಿಟ್ಟು ರೈಟ್ ಹೇಳಿ. ತಮ್ಮ ಸ್ವಂತ ಮನೇಲಿ ಊಟಕ್ಕೆ ಕರೆದಂಗ್ ಕರಿತಾನೆ ನೋಡಿ ಪರೋರೆ. ಅವ್ರಿಲ್ಲಿರೋವರೆಗೂ ಇದು ಅವರೊಟ್ಟಿಯ ಬುಡಿ ಜಾನಿ ಅವರೇ. ಪರೋರೆ, ಅವನ್ನ ತುಂಬಾ ಹತ್ರಕ್ಕೆ ಸೇರಿಸ್ಬೇಡಿ. ಯಾಕೆ ಜಾನಿ ಅವ್ರೆ ಹಂಗಂದಿರಿ? ಅವ್ರು ನೋಡಕ್ ದೊಡ್ಡೋರಂಗ್ ಕಂಡ್ರುವ ಅವ್ರ ಮನ್ಸು ಹಸಿ ಕೂಸ್ನಂಗೆ. ಆ ಮಾತನ್ನ ನೀವೊಬ್ರೇ ಹೇಳ್ಬೇಕು. ಅಯ್ಯೋ, ಈಗ ಅದೆಲ್ಲ ಬುಡಿ, ನೀವ್ ಕವನ ಹೇಳಿ. ಮರ್ತ್ಬಿಟ್ಟಿದ್ದೆ, ಸಾರಿ ಪರೋರೆ. ನೈದಿಲೆಯ ನೆರಳಲ್ಲಿ, ಕೂದಲೆಳೆಯ ಅಂತರದಲ್ಲಿ. ಪಾರವ್ರೆ, ಏನ್ ನಾಷ್ಟ ಮಾಡ್ತಿದ್ದೀರಾ? ಉಪ್ಪಿಟ್ಟು ಮಾಡ್ತವ್ನಿ ರಾಜು. ಉಪ್ಪಿಟ್ಟು ಮಾಡ್ತಿದ್ದೀರಾ? ಅದಕ್ಕೆ ಗೋಡಂಬಿನ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಿ ತಾಕತ್ ಬರ್ಸ್ಕೊಳಕ್ ಸರಿಯಾಗಿರುತ್ತೆ. ವಸಿಯೇನ ನಿಮ್ಗೋಸ್ಕರ ಜಾಸ್ತಿನೇ ಹಾಕ್ತೀನಿ ಕಂಬುಡಿ. ಹೌದಾ? ಹಂಗಾದ್ರೆ ಇವತ್ತು ಒಂದೊಂದ್ಸಲ ಅಲ್ಲ, ಎರಡೆರಡು ಸಲ ಬ್ಯಾಟಿಂಗ್ ಮಾಡ್ತೀನಿ. ಲೇ, ಬಿಟ್ಟಿ ಸಿಕ್ಕರೆ ಎರಡೆರಡು ಸಲ ಅಲ್ಲ ಕಣೋ, ಬ್ಯಾಟಿಂಗ್ ಮಾಡ್ತಾನೆ ಇರ್ತೀಯ. ಹಾ, ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಮಾತಾಡೋ ಯೋಗ್ಯತೆನೂ ಇರಲ್ಲ. ನಾನು ಇವ್ರ ಮನೇಲಿ ತಿಂದ್ರೆ ನಿಮ್ಗೆ ಯಾಕೆ ಕೊಟ್ಟೆವ್ರಿ? ಎಲ್ಲ ತಿಂದಾದ್ಮೇಲೆ ಬನ್ನಿ, ಉಳ್ದಿದ್ರೆ ಸ್ವಲ್ಪ ಕೊಡ್ತೀನಿ, ಇಲ್ಲ ಅಂದ್ರೆ ಪ್ಲೇಟ್ ಕೊಡ್ತೀನಿ, ನೆಕ್ಕೊಂಡು ಹೋಯ್ತಾ ಇರಿ. ನೋಡಿದ್ರ ಪರೋರೆ, ಅವ್ರಿಬ್ರಿಗೂ ಎಷ್ಟು ಜಂಬ ಇದೆ ಅಂತ. ಅಂತವ್ರನ್ನ ನೀವು ಹಸ್ಗೂಸ್ಗೋಲಿಸ್ತೀರಾ. ನೀವು ಉಳ್ಕೊಳಕ್ ಜಾಗ ಕೊಟ್ಟಿಲ್ಲ ಅಂತ ನಿಮ್ಯಾಗ ಸಾನೆ ಕೋಪ ಮಾಡ್ಕೊಂಡವ್ರೆ. ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬಿಡಿ, ನಿಮ್ ಕವನ ಮುಂದುವರ್ಸಿ. ಓಕೆ. ನೈದಿಲೆಯ ನೆರಳಲ್ಲಿ, ಕೂದಲೆಳೆಯ ಅಂತರದಲ್ಲಿ, ನನ್ನ ನಿನ್ನ. ಬರೋರೆ, ಎಂತ ಮಾಡ್ತಿದ್ದೀರಾ? ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾವ್ನಿ ರಾಕಿಯವ್ರೆ. ಐ ಲೈಕ್ ಇಟ್. ಓಯ್, ಉಪ್ಪಿಟ್ಟಿಗೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ. ನಿಮ್ಗೆ ಗೊತ್ತುಂಟಲ್ಲ, ನಿಮ್ಗೆ ಉಪ್ಪು ಅಂದ್ರೆ ಕಂಡಪಟ್ಟೆ ಇಷ್ಟ. ನೀವ್ ಒಬ್ರಿಗೆ ಉಪ್ಪು ಜಾಸ್ತಿ ಹಾಕೊಡ್ತೀನಿ. ಐ ಲೈಕ್ ಇಟ್. ಹೋಗಿದ್ ಕೆಲ್ಸ ಏನಾಯ್ತು? ಬರೋರೆ, ನಮ್ಮ ಬೋಳುಮಂಡೆ ಮತ್ತು ರಾಜು ಅವರ ಫೈಲನ್ನು ಪೂರ್ತಿ ಚೆಕ್ ಮಾಡಿಕೊಂಡೇ ಬಂದಿದ್ದೇನೆ. ನೀವ್ ಯಾನಾದ್ರೂ ಮಾಡಿ ರಾಕಿಯವ್ರೆ, ಒಟ್ನಲ್ಲಿ ಕೋಸ್ನಲ್ಲಿ ನಮ್ ರಾಜು ಅವರು ಸೂರ್ಯ ಅವರೇ ಗೆಲ್ಬೇಕು. ಐ ಲೈಕ್ ಇಟ್. ಬರೋರೆ, ಅದು ಕೋಸಲ್ಲ, ಕೇಸು. ಹೇಳಿದ್ರಿ ಜಾಡ. ಅದೇಯ, ಅವರೇ ಗೆಲ್ಬೇಕು. ಖಂಡಿತ ನಾವೇ ಗೆಲ್ತೇವೆ. ಓ ಶಿವಕಾರ್ತಿಕೇಯ, ಕಿಟಕಿ ಹತ್ರ ನಿಂತ್ಕೊಂಡು ತಪ್ಪಿಬೋದು. ಯಜ್ಞ ಹಿಡಿತಾ ಇದ್ದೀನಿ, ಬರ್ತೀಯಾ? ಐ ಲೈಕ್ ಇಟ್. ಓಯ್, ನಮ್ಮ ಮನೆಯಲ್ಲಿ ರಾಶಿ ರಾಶಿ ಯಜ್ಞಗಳುಂಟು, ಹೋಗಿ ಹಿಡ್ಕೊಳ್ಳಿ. ದಂಗರಾಜ, ನಿಮ್ಮ ಹತ್ರ ಮಾತನಾಡುವಷ್ಟು ಸಮಯ ನನ್ನ ಹತ್ರ ಇಲ್ಲ. ಬರೋದು ಬಂದಿದ್ದೀರಾ, ಸ್ವಲ್ಪ ಉಪ್ಪಿಟ್ಟು ತಿಂದುಕೊಂಡು ಹೋಗಿ. ಬರೋರೆ, ಆ ಮನುಷ್ಯನಿಗೆ ಸ್ವಲ್ಪ ಉಪ್ಪಿಟ್ಟು ಬಿಸಾಡಿ. ಪರೋರೆ, ಇವ್ರೆಲ್ಲ ನನ್ನ ಏನ್ ಅನ್ಕೊಂಡಿದ್ದಾರೆ? ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ರೀ. ಬೇಡ ಬಿಡಿ, ಆಮೇಲೆ ನಾನೇ ಕೇಳ್ಕೊತೀನಿ. ಪರೋರೆ, ಈಗ್ಲಾದ್ರೂ ನನ್ನ ಕವನ ಹೇಳ. ಪಾಪ, ನಿಮ್ಗೆ ಅವಾಗಿಂದ ಕವನನೇ ಹೇಳಕ್ ಆಯ್ತಿಲ್ಲ, ಹೇಳಿ. ನೈದಿಲೆಯ ನೆರಳಲ್ಲಿ, ಕೂದಲೆಳೆಯ ಅಂತರದಲ್ಲಿ. ಪಾರು, ಬಚ್ಚಲ ಮನೇಲಿ ನೀರು ಬರ್ತಾ ಇಲ್ಲ, ಬಂದ್ ನೋಡಿಯಾ? ಬಂದಿ ಬಾವಾ. ಪರೋರೆ, ನನ್ನ ಕವನ ಕೇಳ್ತೀನಿ ಅಂತ ಹೇಳಿ ಎಲ್ಲಿ ಹೋಗ್ತಿದ್ದೀರಾ? ನಲ್ಲಿ ನೀರ್ ಬರ್ತಾ ಇಲ್ಲ ಅಂತ ಹೇಳಿ ಕೇಳಿಸ್ಲಿಲ್ವಾ? ಕೇಳಿಸ್ತು ಪರೋರೆ, ನೀವು ಹೋಗಿ ಏನ್ ಮಾಡ್ತೀರಾ? ಮೈಟ್ರ್ ಹಾಕ್ಬಿಟ್ಟು ಬರ್ತೀನಿ. ಪರೋರೆ, ಅದು ಮೈಟ್ರಲ್ಲ, ಮೋಟ್ರು. ಹೇಳಿದ್ರಿ ಜಾಡ. ಪಾರು, ಶಾನೆ ಹೊತ್ತು ಬಚ್ಚಲ ಮನೇಲಿ ಇದ್ರೆ ಶೀತ ಆಗ್ಬಿಡ್ತದ, ಬಿರ್ನ್ ಬಾ. ಬಂದಿ ಬಾವಾ. ಈ ಮನೇಲಿ ಇರೋರೆಲ್ಲ ಸೇರ್ಕೊಂಡು ನಾನು ಪಾರವ್ರಿಗೆ ಪ್ರೀತಿಯಿಂದ ಬರ್ದಿರೋ ಕವನನ್ನ ಹೇಳೋದಕ್ಕೆ ಬಿಡ್ತಿಲ್ವಲ್ಲಪ್ಪ. ಹೇಗಾದ್ರೂ ಮಾಡಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಲ್ಲ. ಪಾರೋರೆ, ಹೊಟ್ಟೆ ತುಂಬಾ ಹಸಿತಾ ಇದೆ, ಬೇಗ ತಿಂಡಿ ತಗೊಂಬನ್ನಿ. ಐ ಲೈಕ್ ಇಟ್. ಪಾರು, ಯಾನೇ ಇವತ್ತು ಉಪ್ಪಿಟ್ಟು ಶಾನೆ ಪಸಂದಾಗಿರಂಗದೆ. ತಿನ್ನಿ ತಿನ್ನಿ, ಮೀನ್ ಹೇಳಕ್ಕಾಗಲ್ಲ, ಎಲ್ಲ ಉರಿ ಕಿತ್ಕೊಳ್ಳುತ್ತೆ, ಅಷ್ಟು ಖಾರ ಹಾಕಿದ್ದೀನಿ. ಪಾರು, ನಿನ್ನ ಕೈಗ ಪಾಸ್ ಕೊಡಿಯಾ? ಈ ಪಟ್ಟಿ ಕಾರಣ ಹಾಕೋದು.
ಬಾಬು ನಾನೇ ಕಾಪಾಟಿ ಖಾರ ಹಾಕ್ಲಿ. ನೀನ್ ಹಾಕಿದ್ರೆ ನಿಮ್ಮ ಅಪ್ಪ ಸೆಂಚುರಿ ಗೌಡ ಬಂದು ಹಾಕದ್ನ. ಅದಕ್ಕೆ ಜ್ಞಾನ ಇಟ್ಕೊಂಡು ಅಡುಗೆ ಮಾಡಬೇಕು ಅನ್ನೋದು. ನೀನೇ ತಿನ್ನು. ಬಾವ ಬಾವ 1 ವಿಕೆಟ್ ಗಾನ್. ಮಾಯ್ಕಾರ ನಮ್ ಬಾವ ಯಾಕಪ್ಪ ಹಿಂಗ ಅಂದ್ಬಿಟ್ರು? ನಾನು ಉಪ್ಪಿಟ್ಟು ಖಾರ ಕಡಿಮೆನೇ ಹಾಕಿದ್ದೆ ಅಲ್ವಾ? ನೀವೆಲ್ಲ ತಿನ್ನಿ. ಬಾರುಜಿ, ಇದು ಖಾರ ಮಾತಲ್ಲ, ಖಾರ ಫ್ಯಾಕ್ಟ್ರಿ. ಹೋಗ್ಲಿ ಬಿಡಿ ಬಾರೋರೆ, ನೀವೇನ್ ಬೇಜಾರು ಮಾಡ್ಕೊಡಿ. ನೀವೆಲ್ಲ ಇಲ್ಲೇ ಇರಿ, ನಾನು ಬೇರೆ ಉಪ್ಪಿಟ್ಟು ಮಾಡ್ಕೊಂಡ್ ಬರ್ತೀನಿ. ಬೇಡ ಪಾರುಜಿ, ತುಂಬಾ ನಿಂತದಕ್ಕೆ ವೇಸ್ಟ್ ಮಾಡ್ತೀರಾ. ಮುಕ್ಲಿಕ್ಕೆ ನಾನಿಲ್ವಾ? ಮುಕ್ರ ರಾಕಿ, ಈ ಕೇಸು ಇವರಿಬ್ರು ಪರನೇ ಆಗತ್ತೆ ತಾನೆ? ಡೋಂಟ್ ವರಿ ಮಧುರ ಬಾಬಿ, ಈ ರಾಖಿ ಕೈ ಇಟ್ಟ ಮೇಲೆ ಮುಗೀತು. ಅದು ಕಾಕೆ ಆದ್ರೂ ಸರಿ, ಕಾದೆ ಆದ್ರೂ ಸರಿ. ನಾನು ಹೇಳಿದಾಗ ಇವ್ರಿಗೆ ಕೇಳಿದ್ರೆ ಬಾಲಣ್ಣನ ಬಾಲವಣ್ಣ ಈಜೆ ಕಟ್ ಮಾಡ್ಬೋದು. ನಮ್ಮನೆ ನಮಗೆ ಸಿಗುತ್ತೆ ಅಂದ್ರೆ ನೀವೇನು ಬೇಕಾದ್ರೂ ಹೇಳಿ ಕೇಳ್ತೀವಿ. ಹಾಗಾದ್ರೆ ನೀವು ಇವತ್ತೇ ಎಲ್ಲರೂ ಸೇರಿ ಒಂದು ಗುಂಪು ಕಟ್ಟಿ ಚಳವಳಿ ಪ್ರಾರಂಭಿಸಿ. ರಾಖಿ, ಚಳುವಳಿ ನಡೆಸೋದು ಅಷ್ಟೊಂದು ಸುಲಭ ಅಲ್ಲ ಬಾಬಿ. ಸುಲಭ ಅಲ್ಲ ಅಂತೇಳಿ ಸುಮ್ಮನೆ ಕೂತ್ರೆ ಸುಲಭ ಶೌಚಾಲಯ ಕೂಡ ಸಿಕ್ಕುದಿಲ್ಲ. ನಾನು ಹೇಳಿದ ಪ್ರಕಾರ ಇವರು ಚಳವಳಿ ಪ್ರಾರಂಭಿಸಿದರೆ ಆ ವಿಷಯ ಮೀಡಿಯಾದವರಿಗೆ ಎಲ್ಲರಿಗೂ ಗೊತ್ತಾಗಿ ಜನಗಳು ಇವರ ಪರವಾಗಿ ದನಿ ಎತ್ತಾರೆ. ಆವಾಗ ನಮಗೆ ಜಯ ಸಿಕ್ಕೇ ಸಿಗ್ತದೆ. ನೀನ್ ಹೇಳೋದು ಕರೆಕ್ಟ್ ಆಗೇ ಇದೆ. ಅದೇ ಚಳುವಳಿ ನಡ್ಸಕ್ಕೆ ಒಬ್ಬ ಸ್ಟ್ರಾಂಗ್ ನಾಯಕ ಬೇಕಲ್ವಾ? ನಾಯಕ ನಾನೇ. ಈ ಚಳುವಳಿ ನೀರ್ ನಾಯಕ ಆಗ್ತೀರಾ? ಮಧುರ ಅವ್ರೆ, ನೀವು ಹೇಳೋದು ಮಾತನ್ನ ಫ್ಯಾನ್ ಕೆಳಗೆ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಇರೋರು ಇಲ್ಲದೇ ಇರೋರ ಬಗ್ಗೆ ಯೋಚನೆ ಮಾಡಿದಾಗಲೇ ಅಲ್ವಾ ಮನುಷ್ಯರು ಅನ್ಸ್ಕೊಳ್ಳೋದು. ನಿಮ್ಮ ಅಂದವಾದ ಮಾತು ಅಂಧಕಾರದಲ್ಲಿದ್ದ ನನ್ನನ್ನು ಬೆಳಕು ಕರ್ಕೊಂಬಂದು ಈ ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಚಳುವಳಿಗೆ ಧುಮುಕ್ತಾವನಿ. ಗೌಡ್ರೆ, ಈ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಬನ್ನಿ, ಇದೇ ಖುಷಿಗೆ ಒಂದ್ಸತಿ ತಪ್ಕೊಂಬಿಡಿ. ಅಲ್ಲ, ನಿಮಗೆ ಖುಷಿ ಆಗ್ಬೇಕು ಅಂತ ಅಲ್ವಾ ನಾನು ಈ ತರ ಸಹಾಯ ಮಾಡಕ್ ಹೊಂಟಿರೋದು. ಗೌಡ್ರು ನಿಮ್ ಜೊತೆಗಿದ್ದಾರೆ ಅಂದ್ಮೇಲೆ ನಿಮ್ ಮನೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಶ್ರೀರಾಮಚಂದ್ರ ಗೌಡ್ರಿಗೆ ಜೈ 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 ಜೈ. ನಿಲ್ಲಿಸ್ರಿ, ಯಾಕ್ರಿ ಗೌಡ್ರು ಹೊಡಿತಾ ಇದ್ದೀರಾ? ಇನ್ನಂತ ಮರ್ರೆ, ಈ ಗೌಡ್ರು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಅದೆಂತದ್ದು ಚಳುವಳಿ ಮಾಡ್ಕೊಂಡ್ರು, ಅದಕ್ಕೆ ಬಾರಿಸ್ತಿದೆ. ಅವ್ರೊಬ್ರೇ ಚಳುವಳಿ ಮಾಡ್ತಿದ್ರಾ? ಹೌದು ಜಾನೇಣ್ಣ, ಅವ್ರು ಒಬ್ಬರೇ ನಿಂತ್ಕೊಂಡು ಚಳವಳಿ ಮಾಡ್ತಿದ್ರು, ನಾವಿಬ್ರು ಸೈಲೆಂಟಾಗಿ ಆಟ ಆಡ್ತಿದ್ವಿ. ಅವ್ರ ಕತೆ ಬೇಡ, ಅಲ್ಲಂತೂ ಸರಿಯಾಗಿ ಆಟ ಆಡಕ್ಕಾಗ್ಲಿಲ್ಲ. ಇಲ್ಲಾದ್ರೂ ಆಟ ಆಡೋಣ. ಅಡ ಉಮ್ಮತ್ತುಲ್ ಮಿಳ್ಳೆ, ನಾನು ನಿಮಗೋಸ್ಕರ ನನ್ನ ಪ್ರಾಣದ ಹಂಗನ್ನ ತೊರೆದು ಚಳುವಳಿಗೆ ಧುಮುಕಿದ್ರೆ ನೀವು ಆಟಗಳೇ ಆಡ್ರಿಯಾ? ರೀ ಗೌಡ್ರೆ, ನೀವು ಮಾಡಿರೋ ತಪ್ಪಿಗೆ ಪಾಪ ಹುಡುಗರು ಯಾಕ್ರಿ ಒದೆ ತಿನ್ಬೇಕು? ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಳ್ಳಿ ಬಿಡಿ. ಇನ್ಸ್ಪೆಕ್ಟ್ರೆ, ಪಬ್ಲಿಕ್ ತೊಂದರೆ ಕೊಟ್ಕೊಂಡು ಈ ರೀತಿ ಚಳುವಳಿ ಮಾಡೋರ್ಗೆ 4 ಬಾರಿಸಿ. ಬಿಲ್ಡರ್ ಬಾಲಣ್ಣನ ವಿರುದ್ಧ ಹೋರಾಟ ಮಾಡೋರಿಗೆ 4 ಅಲ್ಲ, ಇನ್ನೂ 4 ಸೇರಿಸಿ ಬಾರಿಸ್ತೆ. ಈಚೆ ಬನ್ನಿ. ಇನ್ಸ್ಪೆಕ್ಟರ್ ನಿಲ್ಸಿ. ಮಧುರ ಅವ್ರೆ, ಸರಿ ಆ ಟೈಮಿಗೆ ಬಂದು ನಿಲ್ಸಿದ್ರಿ, ಇಲ್ಲಾಂದ್ರೆ ನಾನು ತೊಡ ತೂತಾಗ್ಬಿಡ್ತಾ ಇತ್ತು. ಇನ್ಸ್ಪೆಕ್ಟರ್, ಗೌಡ್ರು ಏನ್ ತಪ್ಪು ಮಾಡಿದ್ರು ಅಂತ ಈ ರೀತಿ ಹೊಡಿತಿದ್ದೀರಾ? ಸುಂದ್ರಿ ಮೇಡಮ್, ಈ ಗೌಡ್ರು ಗುಂಪು ಕಟ್ಕೊಂಡು ಕಾನೂನಿನ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ. ಬಡವ್ ರಕ್ತ ಹೀರೋ ಬಿಲ್ಡರ್ ವಿರುದ್ಧ ಇವ್ರು ಹೋರಾಟ ಮಾಡಿದ್ರೆ ಅದು ಕಾನೂನಿಗೆ ವಿರುದ್ಧನಾ? ಅದು ಹಾಂಗಲ್ಲ ಸುಂದ್ರಿ ಮೇಡಮ್. ನೀವೇನು ಮಾತಾಡೋದ್ ಬೇಡ. ಆ ಬಿಲ್ಡರ್ ಹತ್ರ ಬೀಡ ಇಸ್ಕೊಂಡು ಗೌಡ್ರಿಗೆ ಹೊಡಿತಿದ್ದೀರಾ ತಾನೆ? ಪಾಪ ಗೌಡ್ರು ಆ ಬಾಲಣ್ಣ ನಮ್ಮ ಮನೆ ಕಿತ್ಕೊಳ್ಳೋದ್ರ ಬಗ್ಗೆ ಹೋರಾಡ್ತಾ ಇದ್ರೆ ನೀವು ಹೀಗ ಹೊಡೆಯೋದು? ಅಡಕ್ಕೆ ಕಬೂಲ, ನಿನ್ ಮೆಡ್ಗಣ್ಗ ಈ ಕಣ್ಣಪ್ಪ ನಾನು. ಅವಾಗ್ಲೂ ಕಾಣಿಸ್ತಿದ್ರಿ ಗೌಡ್ರೆ, ಆದ್ರೆ ಆಟದ ಬಿಸಿಲಿ ಗಮನಿಸಿರ್ಲಿಲ್ಲ ಅಷ್ಟೇ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇನ್ಸ್ಪೆಕ್ಟರ್, ನಿಮಗ್ ಒಂದ್ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ರೆ ನೆಕ್ಸ್ಟ್ ಟೈಮ್ ಹೀಗ್ ಮಾಡಬೇಡಿ. ಗೌಡ್ರೆ, ಸುಂದ್ರಿ ಮೇಡಮ್ ಇದ್ರಂದಳಿ ನೀವು ಬಚವರಿ, ಇಲ್ದಿರೆ ಇಲ್ಲಾಂದ್ರೆ ಏನ್ ಮಾಡ್ತಿದ್ರು? ಆಮ್ಟಿ ಕೈ ಗೊಜ್ಜು ಮಾಡ್ತಿದ್ದೆ. ಪಾಪ ಗೌಡ್ರು ತುಂಬಾ ಜಾನಿ, ನಿಮಗ್ ಸಮಾಧಾನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡಿ. ಗೌಡ್ರೆ, ತುಂಬಾ ನೋವಾಗ್ತಿದ್ಯಾ? ಏಟು ನರದ ಮೇಲೆ ಬಿದ್ದು ಬಿಟ್ಟದ. ಹಾಗಾದ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡಿ, ನಾಳೆ ನೀವು ಮತ್ತೆ ಚಳುವಳಿ ಕೂರ್ಬೇಕು. ನಾನೇ. ನೀ ಯಾಕವ ಇಷ್ಟೊತ್ಲು ಬರಕ್ ಹೋದೆ?
ನೀವು ಕುಡಿತಾ ಇರೋ ಎಣ್ಣೆ ಸ್ಮೆಲ್ಲು ನಮ್ಮನೆ ಬಾಗಿಲನ್ನ ತಟ್ತಾ ಇತ್ತು, ಅದಕ್ಕೆ ಜೊತೆಗೆ ಕುಟ್ಕೊಂಡೋಗೋಣ ಅಂತ ಬಂದೆ. ನಿನಗೂ ಕೊಟ್ಟು ನಾವು ಕುಡಿಯೋದಕ್ಕೆ ನಾವು ಖುಷಿಗೆ ಪಾರ್ಟಿ ಮಾಡ್ತಿಲ್ಲ, ದುಃಖಕ್ಕೆ ಕುಡಿತಾ ಇದೀವಿ. ವಿಷಯ ಎಲ್ಲ ನನಗೆ ಗೊತ್ತಾಯ್ತು. ಅಲ್ಲ, ಆ ಬಿಲ್ಡರ್ ಬಾಲಣ್ಣನ ವಿರುದ್ಧ ಹೋರಾಡಕ್ಕೆ ನೀವ್ಯಾಕೆ ಇಷ್ಟು ಸರ್ಕಸ್ ಮಾಡ್ತಿದ್ದೀರಾ? ನಾನು ಈ ಪಾರ್ಟಿ ಸರ್ಕಸ್ ಮಾಡಿಲ್ಲ ಅಂದ್ರೆ ಆ ಬಿಲ್ಡರ್ ಬಾಲಣ್ಣ ಕೋರ್ಟ್ರಿ ಕೇಸ್ ಹಾಕ್ಬಿಟ್ಟು ಆ ಉಮ್ಮತ್ತರು ಮಿಳ್ಗು ಕೆಕ್ಕ ಬಲ್ಗು ಮಣ್ಣು ಮುಕ್ಕಿಸ್ಬಿಡ್ತಾನೆ. ನಾನಿರುವಾಗ ಮಣ್ಣು ಮುಗ್ಸಕ್ ಬಿಟ್ಬಿಡ್ತೀನಾ? ನೀನೇ ಮಣ್ಣು ಮುಕ್ಬಿಟ್ಟಯ? ಇಲ್ಲ, ಮಣ್ಣು ಮುಕ್ಕಿಸ್ತೀನಿ. ಅದೇಂಗೋ? ನನ್ನ ಹತ್ರ ಆ ಬಿಲ್ಡರ್ ಬಾಲಣ್ಣನ MMS ಇದೆ. ಇದನ್ ತೋರ್ಸಿದ್ರೆ ಬಾಲಣ್ಣ ಬಾಲ ಮುದುಡ್ಕೊಂಡು ಹೋಗ್ತಿರ್ಬೇಕು. ನೀನು ಆ ಬಾಲಣ್ಣನ ಸೋಲಿಸ್ತೀಯಾ? ನಾನಲ್ಲ, MMS ಸೋಲ್ಸುತ್ತೆ. ರಾಕಿ, ಯಾಕೋ ಈ ಕೇಸ್ ತುಂಬಾ ದಿನ ಮುಂದೆ ಹೋಗೋ ಹಾಗಿದೆ. ನೀನ್ ಹೇಳೋ ತರ ಚಳುವಳಿ ಮಾಡಿ ಮೀಡಿಯಾ ಮುಂದೆ ಹೋಗಕ್ಕೆ ಆ ಇನ್ಸ್ಪೆಕ್ಟರ್ ಬಿಡ್ತಿಲ್ಲ. ಮಧುರ ಅವ್ರೆ, ಇದರಿಂದ ಅವ್ರಿಬ್ರಿಗೆ ಮಾತ್ರ ಅಲ್ಲ ನನಗೂ ಚಾನೆಲ್ ಆಸೆ ಆಯ್ತದೆ. ಗೌಡ್ರೆ, ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಇವ್ರಿಬ್ರು ಕೇಸ್ ಮುಗಿಯೋವರೆಗೂ 1 ತಿಂಗಳು ನಮ್ಮ ಮನೇಲಿ 1 ತಿಂಗಳು ನಿಮ್ಮ ಮನೇಲಿರ್ಲಿ. ಎಂತ ಮರ್ರೆ ಎಲ್ಲ ಹೊಟ್ಟೆ ಕಣೆ ಅಂತದ್ದು ಡಿಸ್ಕಷನ್ ಮಾಡ್ತಿದ್ರಿ. ನಾವ್ ಯಾವ ಡಿಸ್ಕಷನ್ ಬೇಕಿದ್ರು ಮಾಡ್ತೀವಿ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಯಾಕೆ ಬಂದಿರ್ತಾರೆ ಮಧು? ಗೌಡ್ರಿಗೆ ಇನ್ನೊಂದೆರಡು ಬಾರ್ಸಕ್ ಬಂದಿರ್ತಾರೆ. ಶಿವಾನಿ ಅವ್ರೆ, ನೀವು ತಪ್ಪು ತಿಳ್ಕೊಂಡಿರಿ, ನಾನು ಅದಕ್ಕೆ ಬಂದದ್ದಲ್ಲ. ಒಂದು ಗುಡ್ ನ್ಯೂಸ್ ಹೇಳಿ ಹಪ್ಪ ಅಂದಲ್ಲಿ ಬಂದೆ. ಏನ್ ನಿಮ್ಮ ಹೆಂಡ್ರಿ ಹೆರಿಗೆ ಆಯ್ತಾ? ಈ ಲಾಯರ್ ರಾಕಿಲ್ ಇರ್ಬೇಕಾದ್ರೆ ನೀವೆಂತಪ್ಪ ಗುಡ್ ನ್ಯೂಸ್ ಹೇಳೋದು? ಸುಂದ್ರಿ ಮೇಡಮ್, ನಾನು ಆ ಬಿಲ್ಡರ್ ಬಾಲಣ್ಣಂಗೆ ಆವಾಜ್ ಹಾಕಿ ಕೇಸನ್ನು ವಾಪಸ್ ತಗೊಂಬಂಗ್ ಮಾಡಿದ್ದೆ ಬರ್ರೆ. ಇನ್ಸ್ಪೆಕ್ಟರ್ ನಿಜ ಹೇಳ್ತಿದ್ದೀರಾ? 200% ಸತ್ಯ ಹೇಳ್ತಿದ್ದೆ. ಪಾಪ ಇವರಿಬ್ರು ಕಷ್ಟನ್ ಕಾಮ ಕಾಯ್ದೆ ನಾನೇ ಆ ಬಿಲ್ಡರ್ ಬಾಲಣ್ಣಂಗೆ ಆವಾಜ್ ಹಾಕಿದೆ. ಇನ್ಸ್ಪೆಕ್ಟ್ರೆ, ಓವರ್ ಬಿಲ್ಡಪ್ ತಗೊಂಡಿದ್ದು ಸಾಕು. ಬಿಲ್ಡರ್ ಬಾಲಣ್ಣ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ಕಾರಣ ನೀವಲ್ಲ, ಸರೋಜಾ ಕಳಿಸಿದ್ದ MMS ಅಂತ ನಮಗೆ ಚೆನ್ನಾಗಿ ಗೊತ್ತು. ಏನದು ಜಾನಿ ಗುಸ್ಗುಸು? ಇವರಿಬ್ರಿಗೆ ಮನೆ ಸಿಕ್ತಲ್ಲ ಮಧು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೆ. ಇನ್ಸ್ಪೆಕ್ಟ್ರೆ, ನನ್ನಿಂದ ಒಂದು ಥ್ಯಾಂಕ್ಸ್ ಮಾಡಿಕೊಂಬಿಡಿ. ಸೂರಿ, ರಾಜು, ಕಡೆಗೂ ನಿಮ್ಮಿಬ್ರಿಗೂ ಒಂದು ಮನೆ ಸಿಕ್ತು. ಇನ್ನು ಯಾವ ಪ್ರಾಬ್ಲಮ್ ಬರದೇ ಇರುವ ನಮ್ಮನೆ ನಾನು ನೋಡ್ಕೊಳ್ತೇನೆ. ಎಲ್ಲ ಆದ್ಮೇಲೆ ಇನ್ನೇನು ನೋಡ್ಕೋತೀಯ? ಈ ಹೆಕ್ಕತಿ ಮನೆಯಿಂದ ಎಂಥದ್ದು ಆತಿಲ್ಲ ಅಂದೇಳಿ ನಂಗೆ ಸಮ ಗೊತ್ತಿತ್ತು. ಅದಕ್ಕೆ ಬನ್ನಿ, ನಾನೇ ನಿಮ್ಮನ್ನ ಮನೆ ಬಿಡ್ತೆ. ಸರ್, ನಮ್ಮ ಗೌಡ್ರು 3 ವಾರ ಅವ್ರ ಮನೇಲಿ ಇಟ್ಕೋತೀನಿ ಅಂತ ಹೇಳಿದ್ದಾರೆ. ಈಗ ತಾನೇ ಮಧುರ ಅವರು 1 ತಿಂಗಳು ಮನೇಲಿ ಇಟ್ಕೋತೀವಿ ಅಂತ ಹೇಳಿದ್ದಾರೆ. ಸೊ 3 ವಾರ ಗೌಡ್ರ ಮನೇಲಿ, 1 ತಿಂಗಳು ಮಧುರ ಅವ್ರ ಮನೇಲಿ ಬಿಟ್ಟಿಕೊಂಡು ತಿನ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ.